ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ ಮನೆ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿಗೆ ಆಗಮಿಸ್ತಾ ಇದ್ದಂತೆ ಸಿಎಂ ಭೇಟಿಯಾಗಿದ್ದಾರೆ ವೈ ಮಂಜುನಾಥ್. ಲೆಕ್ಕ ಪರಿಶೋಧಕರನ್ನ ಕರೆಸಿ ಚರ್ಚೆ ನಡೆಸಿದ್ದಾರೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ವೈಜನಾಥ್ ಅವರು. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿಯ ಗಂಡ ಮತ್ತು ಮಾಜಿ ಸಂಸದ ದೇವೇಂದ್ರಪ್ಪ ಇದರಲ್ಲ, ಬಳ್ಳಾರಿ MP ಮಾಜಿ ಅವ್ರ ಮಗ ಇವರು ಮಂಜುನಾಥ್. ಬಟ್ ಈಗ ಲೆಕ್ಕ ಪರಿಶೋಧಕರನ್ನ ಕರೆಸಿ ಚರ್ಚೆಯನ್ನು ನಡೆಸಿದ್ದಾರೆ ವೈ ಮಂಜುನಾಥ್. ಬೆಳಗಾವಿಯ ಪ್ರಸಿದ್ಧ CA ಅವರನ್ನು ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. TV ಸೆಂಟರ್ನಲ್ಲಿರುವಂಥ ಮಂಜುನಾಥ್ ಮನೆಯಲ್ಲಿ ಚರ್ಚೆಯಾಗಿದೆ. ಸತತ 3 ತಿಂಗಳ ಕಾಲ 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಬಳಿಕ ವಾಪಸ್ ಆಗಿದ್ದಾರೆ CA. ಚಾರ್ಟರ್ಡ್ ಅಕೌಂಟೆಂಟ್ನ ಭೇಟಿಯಾಗಿರೋದು ಇವರು. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ ಮಂಜುನಾಥ್ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರ ಕೆಲಸ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ. ಬಟ್ ಈಗ CA ಅವ್ರನ್ನ ಕರೆಸ್ಕೊಂಡು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ 3 ಗಂಟೆಗಳ ಕಾಲ. ಅಂದರೆ ಅಲ್ಲಿ ಅವರ ಲೆಕ್ಕ ಹೆಂಗಿದೆ, ಸರಿಯಾಗಿದೆಯಾ ಇಲ್ವಾ, ಏನು ಇನ್ಕಮ್ಮು, ಇದೆಲ್ಲದರ ಬಗ್ಗೆ ನೋಡಿ. ಅವರ ಮನೆ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ದೂರದರ್ಶನದ ಕೇಂದ್ರದ ಬಳಿ ಇರುವಂಥವ್ರ ಮನೆ ಏನಿದೆ ಬೆಳಗಾವಿಯಲ್ಲಿ ಮತ್ತು ಬೆಂಗಳೂರು ಅವರ ಅಪಾರ್ಟ್ಮೆಂಟು ಅಲ್ಲೂ ಕೂಡ ರೇಡ್ ಆಗಿತ್ತು. ಮೈಸೂರು ಅಲ್ಲೂ ಕೂಡ ಅವರ ಮಹಿಳಾ ಸ್ನೇಹಿತೆಯ ನಿವಾಸದ ಮೇಲೆ ದಾಳಿ ಆಗಿತ್ತು. ಅರಸೀಕೆರೆ ಅಲ್ಲೂ ಕೂಡ ಅವರ ಅತ್ಯಾಪ್ತನ ಮನೆ ಮೇಲೆ ರೇಡ್ ಆಗಿತ್ತು. ಐನಾಪುರ ಅಲ್ಲೂ ಕೂಡ ರೇಡ್ ಆಗಿತ್ತು. ದಾಳಿ ವೇಳೆ ಅವರು ಮನೇಲಿ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಕೆಲವೊಂದಿಷ್ಟು ಬಿಸ್ನೆಸ್ ಪಾಲುದಾರರು ಹಾಗೆ ಗೆಳೆಯರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈಗ ಏನೆಲ್ಲ ಸಿಕ್ಕಿದೆ, ಅಲ್ಲಿ ಕೆಲವು ಬೇನಾಮಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸೇರಿದಂತೆ ಭಾರೀ ಪ್ರಮಾಣದ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈಗ AC ಅವ್ರನ್ನ ಕರೆಸ್ಕೊಂಡು ಅವ್ರ ನಿವಾಸಕ್ಕೆ ಚರ್ಚೆಯನ್ನು ಮಾಡಿದ್ದಾರೆ. ಸುದೀರ್ಘವಾಗಿ 3 ಗಂಟೆಗಳ ಕಾಲ ಚರ್ಚೆ CA ಜೊತೆಗೆ ಮಾಡಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಜೊತೆಗೆ. ಅಂದರೆ ಲೆಕ್ಕ ಹೇಗಿದೆ ಅಂಥೇಳಿ, ಆ ತೆರಿಗೆ ಕಟ್ಟಿದಾರಾ ಇಲ್ವಾ, ಅದ್ರ ಜೊತೆಗೆ ಇವರ ಆದಾಯದ ಮೂಲ ಯಾವುದು, ಎಲ್ಲಿಂದ ಬಂತು, ಬೇನಾಮಿನ ಅಥವಾ ಇವ್ರದೇನ, ಯಾರ ಹೆಸರು ಮೇಲೆ ಎಷ್ಟು ಮಾಡಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಬಟ್ ಭಾರಿ ದೊಡ್ಡ ಮಟ್ಟದ ದಾಳಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಏಕಕಾಲಕ್ಕೆ ಸುಮಾರು 6ರಿಂದ 7 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ CA ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ತಲೆದಂಡ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ, ಜೊತೆಗೆ ದಾಳಿಯ ವೇಳೆ ಏನೆಲ್ಲ ಮಹತ್ವದ ಅಂಶಗಳು ಪತ್ತೆಯಾಗಿತ್ತು ಅನ್ನೋದು? ಪ್ರಭು, ಏನು ಸಚಿವ ಸತೀಶ್ ಜಾರಕಿಹೊಳಿ ಸಹೋದರ ಪತಿಯಾಗಿರ್ತಕ್ಕಂಥ ಮಂಜುನಾಥ್ ಮೇಲೆ ಏನು ಇಡಿ ದಾಳಿ ಆಗಿತ್ತು, ಆ ದಾಳಿ ಈಗಾಗಲೇ ಮುಕ್ತಾಯಗೊಂಡಿದೆ. ಜೊತೆಗೆ ದಾಳಿ ಮುಕ್ತಾಯಗೊಂಡ ಬಳಿಕ ಬೆಂಗಳೂರಿನಲ್ಲಿದ್ದಂತ ಏನು ಮಂಜುನಾಥ್ ಈಗ ಮನೆಗೆ ವಾಪಸ್ ಆಗಿದ್ದಾರೆ. ಬೆಳಗಾವಿ ಮನೆಗೆ ಬರ್ತಿದ್ದಂತಾನೆ ಏನು ಬೆಳಗಾವಿ ಪ್ರಸಿದ್ಧ CA ಆಗಿರ್ತಕ್ಕಂಥ ಗಾಳಿ ಎಂಬ ಪ್ರವೀಣ್ ಗಾಳಿ ಅನ್ನುವಂಥ CA ಅನ್ನ ಮನೆಗೆ ಕರೆಸಿ ಈಗ ಒಂದಿಷ್ಟು ಸುಮಾರು 3 ಗಂಟೆಗಳ ಕಾಲ ಒಂದಿಷ್ಟು ಸುದೀರ್ಘ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಏನು ಇಡಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ, ಜೊತೆಗೆ ಅದಕ್ಕೆ ಯಾವೆಲ್ಲ ಪೂರಕವಾಗಿ ಉತ್ತರಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಒಂದಿಷ್ಟು ಚರ್ಚೆಗಳು ನಡೆದಿರತಕ್ಕಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ಬೆಳಗಾವಿ ಮನೆ ಸೇರಿದಂತೆ ಏನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಏನು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ 10ಕ್ಕೂ ಅಧಿಕ ಕಡೆ ದಾಳಿ ನಡೆಸಿದ್ರು. ಅಲ್ಲಿ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೇನಾಮಿ ಹೆಸರಿನಲ್ಲಿದ್ದಂತ ಬಾರ್ಗಳ ಲೈಸೆನ್ಸ್ ಆಗಿರ್ಬೋದು, ಜೊತೆಗೆ ಬೇನಾಮಿಯಾಗಿ ಹಣ ಹೂಡಿಕೆ ಆಗಿರ್ಬೋದು ಮತ್ತು ವಿದೇಶಗಳಲ್ಲಿ ಕೂಡ ಹಣ ಹೂಡಿಕೆ ವಿಚಾರದಂತೆ ಅನೇಕ ಒಂದು ಏನು ಇವ್ರ ವಿರುದ್ಧ ಆರೋಪ ಕೇಳಿ ಬಂದಿದ್ದು, ಅದನ್ನ ಆಧರಿಸಿ ಒಂದಿಷ್ಟು ತನಿಖೆಯನ್ನು ನಡೆಸಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಗ ಏನು ಮುಂದೆ ಏನು ಇಡೀ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಅವರು ಕೇಳುವಂತ ಪ್ರಶ್ನೆಗಳಿಗೆ ದಾಖಲೆ ಸಮೇತ ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ಏನು ಈಗ ಮಂಜುನಾಥ್ ಏನಿದ್ದಾರೆ ಅಬಕಾರಿ ಹೆಚ್ಚುವರಿ ಆದಂತ ಮಂಜುನಾಥ್ಗೆ ತಮ್ಮ ಆಪ್ತ CA ಅನ್ನ ಕರೆಸಿ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರವೀಣ್ ಗಾಳಿ ಎಂಬ ಏನು CA ಇದ್ದಾರೆ, ಅವರಿಂದ ಒಂದಿಷ್ಟು ಸಲಹೆಗಳನ್ನ ಪಡೆದುಕೊಂಡಿದ್ದಾರೆ. ಅದರಂತೆ ಈಗ ಆ ಒಂದು ಇಡಿ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಏನು ಮಂಜುನಾಥ್ ಕೂಡ ಈಗ ಸಿದ್ಧತೆ ಮಾಡಿಕೊಳ್ತಿರ್ತಕ್ಕಂಥ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಪ್ರಭು ಶ್ರೀಧರ್, ಈ ದಾಳಿಯಿಂದ ಮಂಜುನಾಥ್ ಅವರು ಜರ್ಜರಿತದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ಕಡೆ ಎಲ್ಲ ಬೆಂಗಳೂರು, ಅರಸೀಕೆರೆ, ಮೈಸೂರು ಎಲ್ಲ ಕಡೆ ಅವ್ರ ಆಪ್ತರು, ಸ್ನೇಹಿತರು ಯಾರನ್ನೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಮಾನಸಿಕವಾಗೂ ಕೂಡ ಅಪ್ಸೆಟ್ ಆದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಪ್ರಭು, ಯಾಕಂದ್ರೆ
ಇಡೀ ದಾಳಿ ಏನಿದೆ, ಇಡೀ ದಾಳಿ ಪ್ರಮುಖವಾಗಿ ಒಂದ್ ಕಡೆ ಮಂಜುನಾಥ್ ಕುಟುಂಬಕ್ಕೆ ಶಾಕ್ ಕೊಟ್ಟಿದ್ರೆ, ಇನ್ನೊಂದ್ ಕಡೆ ಜಾರಕಿಹೊಳಿ ಕುಟುಂಬ ಕೂಡ ಈ ಇರ್ಸು ಮುರ್ಸು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕೇವಲ ಮಂಜುನಾಥ್ ಮನೆ ಮೇಲೆ ಅಷ್ಟೇ ಆಗಿಲ್ಲ, ಅವ್ರ ಆಪ್ತರಾಗಿರ್ತಕ್ಕಂಥ ತುಮಕೂರು SP ಸತೀಶ್ ಆಗಿರ್ಬೋದು, ಜೊತೆಗೆ ಚಿಕ್ಕೋಡಿ DYSP ವಿಶ್ವನಾಥ್ ಆಗಿರ್ಬೋದು, ಅದರ ಜೊತೆಗೆ ಏನು ಪ್ರಮುಖವಾಗಿ ಮೈಸೂರಿನಲ್ಲಿರ್ತಕ್ಕಂಥ ಆಪ್ತ ಸ್ನೇಹಿತೆ ಯಮುನಾ ಆಗಿರ್ಬೋದು, ಹೀಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು, ಜೊತೆಗೆ ಯಾರೊಂದಿಗೆ ಒಂದು ಹಣಕಾಸಿನ ವ್ಯವಹಾರಗಳು ಇರ್ತಕ್ಕಂಥದ್ದು, ಅವ್ರ ಹೆಸರಿನಲ್ಲಿ ಹೂಡಿಕೆಗಳು ಮಾಡಿರ್ತಕ್ಕಂಥ ಏನೆಲ್ಲ ಅನುಮಾನಗಳಿದಾವೋ ಅದನ್ನ ಆದರ್ಶ ಈಗ ಒಂದು ಇಡಿದವರು ದಾಳಿ ನಡೆಸಿ ಈಗ ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು. ಈಗ ಇಡಿ ಅವರಿಗೆ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಇವತ್ತೇ ಏನಂದ್ರೆ ಇಡೀ ಬೆಳಗಾವಿಯಲ್ಲಿದ್ದಂತ ತಂಡ ಈಗ ಬೆಂಗಳೂರು ಸೇರಲಿದೆ. ಅಲ್ಲಿ ಇಡಿ ಡೈರೆಕ್ಟರ್ಗೆ ಏನು ತನಿಖೆ ದಾಳಿಯಲ್ಲಿ ಸಿಕ್ಕಂತ ಏನು ದಾಖಲೆಗಳಾಗಿರ್ಬೋದು, ಜೊತೆಗೆ ಮಾಹಿತಿಯನ್ನ ಇಡಿ ಡೈರೆಕ್ಟರ್ಗೆ ಕೊಡ್ಲಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.